ಇದು ಪವಿತ್ರ ಬಂಧನದ್ದು ಗುರುವಾರದ ಎಪಿಸೋಡ್ ಸ್ಟಾರ್ಟಿಂಗಲ್ಲಿ ಇಲ್ಲಿ ಅಜ್ಜ ಇದು ದೇವ್ಗಾದ್ರೂ ಫೋನ್ ಮಾಡು ಅಂತ ಅವನು ಕೆಲಸದಲ್ಲಿ ಅವ್ರು ಬ್ಯುಸಿ ಇರ್ತಾರೆ. ಮಾಡೋ ಏನು ಅನ್ಕೊಳಲ್ಲ, ಒಂದ್ಸಲ ಮಾಡಿದ ಆವಾಗ ಹೇಳಿ ತಾತ ಫೋನ್ ತಗೊಂಡು ನೋಡಿ ಅದು ನಮ್ಮ ಪವಿತ್ರ ಅವ್ರ ತಾತ ಅಂತ ಗೊತ್ತಿರ್ತೈತಲ್ಲ, ಹೇರ್ ಬಡ್ಸ್ ಹಾಕ್ಕೊಂಡು ಹೇಳಿ ತಾತ ಅಂತಂದರೆ ಏನಿಲ್ಲಪ್ಪ ಆರಾಮಿದ್ದೀರಾ ಅಂದರೆ ಆರಾಮ, ನಮ್ಮ ಪವಿ ಅಂದರೆ ಅವರು ಆರಾಮಿದ್ದಾರ ಅಂತ. ಏನಕ್ಕೆ ತಾತ ಅಂತಂದರೆ ಏನಿಲ್ಲ ಕೇಳಿದೆಪ್ಪ, ಫೋನ್ ಮಾಡಿದೆ ಫೋನ್ ತೆಗ್ದಿಲ್ಲ. ಏನಿಲ್ಲ ಅದು ನಮ್ಮ ತಾತಕ್ಕೆ ಸ್ವಲ್ಪ ಹುಷಾರಿಲ್ಲ, ಗಂಜಿ ಮಾಡಿ ಕೊಡ್ತೀನಿ ಅಂತ ಸ್ವಲ್ಪ ಕಿಚನಲ್ಲಿ ಬ್ಯುಸಿ ಇದ್ದಾರೆ, ನೀವೇನು ಚಿಂತೆ ಮಾಡಬೇಡಿ, ಆರಾಮಿದ್ದಾರ ಅಂತೆಲ್ಲ ಹೇಳ್ತಾರೆ. ಹೌದಾ ಸರಿ ಆಗ ಮಗ ಬೈತಾನೆ, ನೋಡು ಆರಾಮಿದ್ದಾರೆ ಸುಮ್ಮನೆ ನೀನು ಟೆನ್ಷನ್ ಆಗೋದಲ್ಲ, ಅವರು ಎಲ್ಲರಿಗೂ ಟೆನ್ಷನ್ ಕೊಡ್ತೀಯ ಅಂತ ಅವ್ರ ಮಗ ಆ ತಾತಾಗ ಬೈತಿರ್ತಾರೆ. ಸರಿ ಇರಲಿ ಬಿಡು ಅಂತೆಲ್ಲ ಏನು ಅನ್ಕೊಳಲ್ಲ. ಮತ್ತು ಇಲ್ಲಿ ಪವಿತ್ರ ಕಿಚನ್ ಒಳಗಿರ್ತಾಳಲ್ಲ, ಅವರು ಮತ್ತು ಮಂಗಳ ಅವ್ರ ಗಂಡ ಪ್ರದೂಷ್ ಅವರೆಲ್ಲ ನಮ್ರತ ಎಲ್ಲರನ್ನ ಸೇರಿಸ್ಬಿಟ್ಟಿರ್ತಾರೆ. ಆವಾಗಲೇ ಕಳ್ತನ ಬೈತಾಳ ಅಜ್ಜಿ ಬಂದು, ಏನು ನಿಮ್ಮಪ್ಪ ಆರಾಮಿಲ್ಲ ಅಂದೆ ಮತ್ತು ನೀವಿಬ್ಬರು ಯಾಕೆ ಹಿಂಗೆ ಕೂತ್ಕೊಂತೀರಿ ಅಂತೆಲ್ಲ ಬೈದ. ಅಯ್ಯೋ ಅಮ್ಮ ನೋಡಮ್ಮ ಅಲ್ಲಿ ಅಪ್ಪಗ ನಿನಗೂ ಆಟ ಆಡೋಕ್ಕಾಗುತ್ತೆ, ಅಪ್ಪಗೂ ಆಟ ಆಡೋಕೆ ನೋಡಮ್ಮ ಅದು ಹೆಂಗೆ ಏನಿದೆ ಅಲ್ಲಿ ಅಂತಂದು. ಆವಾಗ ಅಜ್ಜಿ ನೋಡಿದಾಗ ಏನಿದು ಅಂತೆಲ್ಲ ಕೇಳ್ದ. ಆವಾಗ ಇವಳೇ ಕಳ್ತನ ಮಾಡಿದ್ದು ಅಂತೆಲ್ಲ ಎಲ್ಲರೂ ಹೇಳ್ಬಿಟ್ಟಿದ್ದಾರೆ. ಆವಾಗ ಇಲ್ಲ ಅಜ್ಜಿ ನಾನು ಕಳ್ತನ ಮಾಡಿಲ್ಲ ಅಂತೆಲ್ಲ ಹೇಳ್ತಾಳೆ. ಇಲ್ಲಿ ನಮ್ರತ ಬಂದು ಈ ಒಡವೆ ನಾನು ಮತ್ತು ಇದರಲ್ಲಿ ರಾಧಿಕಾ ಅಂತ ಒಡವೆ ಇಲ್ಲ ಅಂತೆಲ್ಲ ಪವಿತ್ರ ನಮ್ರತ ಹೇಳಿದಾಗ, ಕಳ್ಳಿ ಈ ಮನೇಲಿ ಇದೆ, ಫಸ್ಟ್ ಕಳ್ತನ ಆಗಿದೆ ಅಂತ ಮಂಗಳ ಅವರು ಗಲಾಟೆ ಮಾಡ್ತಾರೆ. ಏನೇ ಅವರೆಲ್ಲ ಪ್ರಶ್ನೆ ಕೇಳ್ತಾ ಇದ್ದಾರಲ್ಲ, ನೀನು ಉತ್ತರ ಹೇಳ್ತೀಯಾ ಇಲ್ಲ ಅಂತ ಅಜ್ಜಿ ಬೈದು ಬಿಡ್ತಾರೆ. ಅಜ್ಜಿ ಬೈದಾಗ, ಇಲ್ಲ ಅಜ್ಜಿ ನಾನೇನು ಕಳ್ತನ ಮಾಡಿ ನೋಡು ಈಗಿನೇ ಕಳ್ತನ ರವಾ ಗಂಜಿ ಮಾಡ್ತೀನಿ ಅಂತ ಈಗಿನೇ ಎಲ್ಲ ಕೊಂದಿದ್ದು ಅಂತೆಲ್ಲ ಪ್ರದೂಷ್ ಬೈದು ಬಿಡ್ತಾನೆ. ಪ್ರದೂಷ್ ಬೈದಾಗ ಇಲ್ಲ ಅಂತ ಎಷ್ಟೇ ಹೇಳಿದೆ, ಯಾರೇ ಹೇಳಿದೆ ಕೇಳಲ್ಲ. ಅವಾಗ ಮಂಗಳನು ಮತ್ತು ಹೊಸ್ತಲ ನಮ್ರತ ಪ್ರತಿಯೊಬ್ಬರು ಕಳ್ಳಿ ಅಂತ ಆರೋಪ ಮಾಡ್ತಾರೆ. ಎಷ್ಟು ಕದ್ದು ಸಾಕ್ಸಿದಳು ತವ್ರ ಮನೆಗೆ ಅಂತೆಲ್ಲ ಮಂಗಳ ಅವ್ರು ಬೈತಾರೆ. ಅಷ್ಟೇ ಮಿಡ್ಲ್ ಕ್ಲಾಸ್ ಮೈಂಡು ಇಷ್ಟೇ ಇರ್ತದೆ ಅಂತೆಲ್ಲ ಮಂಗಳ ಅವ್ರ ಮಗ ಇರ್ತಾನಲ್ಲ ರಜತ, ಅವರು ಎಲ್ಲರೂ ಹೀಗೆ ಸೇರಿ ಬೈತಾ ಇರ್ಬೇಕಾದ್ರೆ ನಮ್ರತ ಕೂಡ ಹೊಸ್ತಲ ಪ್ರತಿಯೊಬ್ಬರೂ ನೀನೇ ಕಳ್ತನ ಮಾಡಿ ಇಲ್ಲ ನಾನು ಕಳ್ತನ ಮಾಡಿದೆ, ನಾನೆಲ್ಲಿ ಕಳ್ತನ ಮಾಡಿದೆ ಅಂತೆಲ್ಲ ಡಿಫೆನ್ಸ್ ಮಾಡ್ಕೊಂಡ್ರೆ ಆವಾಗ ಇದನ್ನೆಲ್ಲ ಕೇಳಿಸ್ಕೊಂಡು ಅಜ್ಜ ಬರ್ತಾ ಪ್ರದೂಷ ಜಾಸ್ತಿ ಇರಿಟೇಟ್ ಮಾಡ್ತಾನೆ ಇರ್ತಾನೆ. ಅಯ್ಯೋ ಇನ್ನೂ ಎಷ್ಟು ಕದ್ದು ಸಾಕ್ಸಿಬಿಟ್ಟಾಳು ಏನು ಅಂತೆಲ್ಲ ಹೇಳಿ ಆವಾಗ ಪವಿತ್ರ ಬಾಯಿ ಮೇಲೆ ಕೈ ಇಟ್ಕೊಂಡ್ಬಿಡ್ತಾಳೆ. ಆವಾಗ ಅಜ್ಜಿ ಕೂಡ ಬೈತಾಳೆ. ಅದೇ ಟೈಮಿಗೆ ಅಜ್ಜ ಬಂದು ಪ್ರದೂಷ ಅಂತೆಲ್ಲ ನೋಡ್ರಿ ರಜತ್ ಇನ್ನೂ ಎಷ್ಟು ಕಳ್ತನ ಮಾಡಿರ್ಬೋದು ಅಂತೆಲ್ಲ ಹೇಳಿದೆ. ಹೊಸ್ತಲ ಕೂಡ ನಂಬಲ್ಲ, ಹೊಸ್ತಲ ಕೂಡ ಈ ಕಳ್ತನ ಮಾಡಿದಲ್ಲ ಅಂತಲೇ ಹೇಳ್ತಾರೆ. ಯಾರೆಷ್ಟೇ ಹೇಳಿದರೂ ಕೂಡ ಪವಿತ್ರ ಮಾತ್ರ ಕಳ್ತನ ಮಾಡಿಲ್ಲ ಅಂತ ಹೇಳ್ದ. ಅಜ್ಜ ಬಂದು ಯಾಕೆ ಕಳ್ತನ ಮಾಡಿಲ್ಲ, ಪಾಪ ದುಡ್ಡಿಗೆ ಮೇಲೆ ಎಷ್ಟು ಅಪರಾಧ ಸುಳ್ಳು ಹೇಳ್ತೀರಿ ನೀವು ಅಂತೆಲ್ಲ ಅಜ್ಜ ಬೈತಾರೆ. ಅಪ್ಪ ನೋಡಪ್ಪ ರೆಡ್ ಹ್ಯಾಂಡಾಗಿ ಸಿಕ್ಕಿಬಿದ್ದಿದ್ದಾಳ, ಮತ್ತು ಆದರೂ ನೀವು ನಂಬಲ್ಲ ಅಂತೆಲ್ಲ ಹೇಳಿದೆ, ಆ ಹುಡುಗಿ ಬಗ್ಗೆ ನಂಗೆ ಚೆನ್ನಾಗಿ ಗೊತ್ತು ಅಂತೆಲ್ಲ ಅಜ್ಜ ಹೇಳ್ತಿರ್ಬೇಕಾದ್ರೆ ಈ ಕಡೆ ಮೀಟಿಂಗ್ ಒಳಗೆ ಇರ್ತಾನೆ. ಮೀಟಿಂಗ್ ಒಳಗಿದ್ದು ನಾನು ತುಂಬ ಎಕ್ಸೈಟ್ ಆಗಿದ್ದೀನಿ, ನಮಗಿಷ್ಟು ಪ್ರಾಫಿಟ್ ಬಂದಿದೆ ಹಂಗೆಲ್ಲ ಎಕ್ಸ್ಪ್ಲೈನ್ ಹೇಳ್ತಾನೆ ಇರ್ತಾನೆ. ಅವ್ರ ಕಾಫಿ ಯಾಕೆ ಈ ಥರ ಇಟ್ಟಿಯ, ಹೆಸರು ಅಮ್ಮ ಅಂತ ಯಾಕೆ ಹೆಸರಿಟ್ಟಿ ಅಂದರೆ ಅದು ಮಮತೆ ಪ್ರೀತಿ ವಾತ್ಸಲ್ಯ ಎಲ್ಲ ಇರುತ್ತೆ ಅಂತೆಲ್ಲ ಆ ರೀತಿ ಇಟ್ಟು ಎಲ್ಲರಿಗೂ ಒಂದೊಂದು ಕಪ್ ಸ್ಯಾಂಪಲ್ ಕೊಡ್ತಾರೆ. ಎಲ್ಲರಿಗೂ ಒಂದೊಂದು ಕಪ್ ಸ್ಯಾಂಪಲ್ ಕೊಟ್ಟಾಗ ಎಲ್ಲರಿಗೂ ಕುಡಿದು ವಾವ್ ಇಷ್ಟು ಟೇಸ್ಟಿ ಆಗಿದೆ ಅಂತೆಲ್ಲ ಹೇಳಿ ಇವ್ರು ಹೇಳ್ತಿರ್ಬೇಕಾದ್ರೆ ದೇವಿಗೆ ಮಾತ್ರ ಪವಿತ್ರ ಮೇಲೆ ಚಿಂತೆ ಇರ್ತೈತೆ. ಪವಿತ್ರ ಫೋನ್ ಮಾಡಿದೆ ಫೋನ್ ತೆಗಿತಾ ಇಲ್ಲ, ಪವಿತ್ರಗೆ ಏನಾದರೂ ಪ್ರಾಬ್ಲಮ್ ಆಗಿದೆ, ಗಂಜಿ ಮಾಡೋಕ್ಕೆ ಕೊಡ್ತಾಯಿದ್ರು ಏನಿಲ್ಲ, ಮನೇಲಿ ಕಿಚನ್ ಒಳಗೆ ಹೋಗೋದಿತ್ತು, ಪ್ರಾಬ್ಲಮ್ ಆಗಿದೆ ಅಂತ ಎಷ್ಟೇ ಪ್ರಯತ್ನ ಆದರೆ ಪ್ರತಿಯೊಬ್ಬರು ಇಲ್ಲಿ ಮಾತಾಡ್ಸೋಕ್ಕೆ ಬರ್ತಾರೆ. ಅಲ್ಲಿ ಬಂದಿರೋ ಕ್ಲೈಂಟ್ ಯಾರು ಎಷ್ಟೇ ಮಾತಾಡ್ತಿದ್ರು ಅವ್ರ ಖಯಾಲೆಲ್ಲ ಇವ್ರ ಮೇಲೇ ಇರ್ತೈತೆ, ಪವಿತ್ರ ಮೇಲೆ. ದೇವ್ ಅಂದರೆ ಸಾರಿ ಅಂತೆಲ್ಲ ಹೇಳ್ತಾನೆ. ಇಲ್ಲ ಅದು ಅಂತೆಲ್ಲ ಹೇಳಿದೆ, ಇಲ್ಲ ಸ್ವಲ್ಪ ಅದು ಅಂತೆಲ್ಲ ಹೇಳ್ತಾರೆ. ಅಷ್ಟೇ ಆದಮೇಲೆ ಮತ್ತೆ ಜಸ್ಟ್ ವೇಟೇ ಫಾರ್ ಮಿನಿಟ್ಸ್ ಅಂತೆಲ್ಲ ಹೇಳಿ ಹೊರಗಡೆ ಬಂದು ಫೋನ್ ಮಾಡಿದ. ಪವಿತ್ರ ಫೋನ್ ರಿಸೀವ್ ಮಾಡಲ್ಲ. ಏನೋ ನಿಜವಾಗ್ಲೂ ಏನೋ ಪ್ರಾಬ್ಲಮ್ ಆಗಿದೆ ಪವಿತ್ರ, ಅವಾಗಿದ್ದಾನೆ ಫೋನ್ ಟ್ರೈ ಮಾಡ್ತಾಯಿದ್ದೀನಿ, ಪವಿತ್ರ ಫೋನ್ ರಿಸೀವ್ ಮಾಡಿಲ್ಲ ಅಂತೆಲ್ಲ ಹೇಳಿ
ಆಮೇಲೆ ಯೋಚನೆ ಮಾಡಿದೆ ಯಾರಿಗೆ ಫೋನ್ ಮಾಡಲಿ, ಯಾರಿಗೆ ಕೇಳಪ್ಪ ಅಂತೆಲ್ಲ ಯೋಚನೆ ಮಾಡ್ತಾ ಇರಬೇಕಾದ್ರೆ ಅದೇ ಟೈಮಿಗೆ ವಿಕಾಸಿಗೆ ಫೋನ್ ಮಾಡೋಣ, ವಿಕಾಸ್ ಎಲ್ಲಿದ್ದಾನೆ ಅಂತ ವಿಕಾಸಿಗೆ ಫೋನ್ ಮಾಡ್ತಾರೆ. ವಿಕಾಸ್ ಹೊರಗಡೆ ಅಣ್ಣ ಫೋನ್ ಮಾಡ್ತಾ ಇದ್ದಾನಲ್ಲ ಅಂತ ವಿಕಾಸ್ ಗಾಡಿ ನಿಲ್ಲಿಸಿ ಮಾತಾಡ್ತಾ ಇರಬೇಕಾದ್ರೆ ಅವಾಗ ಅಣ್ಣ ಅದು ಅಂತೆಲ್ಲ ಹೇಳಿದೆ. ಏನಿಲ್ಲ, ನಾನು ಪವಿತ್ರಾಗೆ ಫೋನ್ ಮಾಡಿದ್ದೆ, ಪವಿತ್ರ ಫೋನ್ ತೆಗಿತಾ ಇಲ್ಲ ಯಾಕೋ ಅಂತೆಲ್ಲ. ಇಲ್ಲ ಅಣ್ಣ, ಸ್ವಲ್ಪ ಹೊರಗಡೆ ಬಂದಿದ್ದೆ, ಕೆಲಸ ಇದೆ ಅಂತ. ಹೌದಾ, ನೀನು ಹೊರಗಡೆ ಬಂದ್ಯಾ? ಪಾಪ ಅವ್ರು ಕಿಚನ್ ಒಳಗೆ ಏನು ಪ್ರಾಬ್ಲಮ್ ಆಗಿದೆ ಏನಿಲ್ಲ ಅಂತೆಲ್ಲ ಹೇಳ್ದೆ. ಹಾಗೆಲ್ಲ ಇಲ್ಲ ಅಣ್ಣ, ಜಸ್ಟ್ ಒಂದು 10 ಮಿನಿಟ್ಸಲ್ಲಿ ನಾನು ಅಲ್ಲಿ ಇರ್ತೀನಿ ಅಂತೆಲ್ಲ ಹೇಳಿದೆ. ನಾನೇ ಮನೆಗೆ ಹೋಗಿ ನಾನೇ ಅದಕ್ಕೆ ಕೈಯಾರೆ ನಿಂಗೆ ಫೋನ್ ಮಾಡಿಸಿದೆ. ಇಲ್ಲ, ಫೋನ್ ಮಾಡಿಸೋದೇನು ಅವಶ್ಯಕತೆ ಇಲ್ಲ, ಬಟ್ ನೋಡಿ ಅವ್ರು ಹೆಂಗಿದ್ದಾರೆ ಅಂತ ನೀನು ನನಗೆ ಹೇಳಿದರೆ ಸಾಕು. ಸರಿ ಆಯ್ತಣ್ಣ, 10 ನಿಮಿಷ ಸಾಕಷ್ಟೇ, 10 ನಿಮಿಷದಲ್ಲಿ ನಾನು ಅಲ್ಲಿ ಹೋಗ್ತೀನಿ ಅಂತ. ಇಲ್ಲಿ ಕಿಚನ್ ಒಳಗೆ ಇಲ್ಲಿ ಡಿಸ್ಕಷನ್ ಇನ್ನೂ ನಡೀತಾ ಇರ್ತೈತಿ. ಮೂಟೆ ನಮ್ರತ ಇಟ್ಕೊಂಡಿರ್ತಾರೆ. ಪ್ರದೂಷ್ನು ಹಂಗೆ ಬೈತಾ, ಅಜ್ಜ ಇದ್ದು ಆ ಪಾಪದ ಹುಡುಗಿ ಮೇಲೆ ಎಷ್ಟಂತ ಅಪರಾಧ ಹೊರಿಸ್ತೀರ ನೀವು ಅಂತೆಲ್ಲ ಬೈತಾನೆ. ಇಲ್ಲಪ್ಪ, ನೋಡಿದ್ರೆ ನೀವೇ ನಿಮ್ಮ ಕಣ್ಣು ಮುಂದೆ ಗಂಜಿ ನಾನೇ ಮಾಡಿದೆ ರವಾ ಡಬ್ಬಿ ಒಳಗೆ ಗಂಜಿ. ಇದು ಎಲ್ಲಿ ಹೆಂಗೆ ಬಂತು ಅಂತ ರವಾ ಡಬ್ಬ ಒಳಗೆ ಇದ್ದೆ ಅಂತ. ನೋಡು, ಗಂಜಿ ಮಾಡ್ತೀನಿ, ರವಾ ಡಬ್ಬದಲ್ಲಿ ಕದ್ದೆ ಬಚ್ಚಿಟ್ಟಿದ್ದಾಳೆ. ಅವು ಪವಿತ್ರ ಏನಾದರೂ ಹೇಳಿದ ನಾನು ಗಂಜಿ ಮಾಡ್ತೀನಿ ಅಂತ? ಮಂಗಳ ನೀನೆಲ್ಲ ಗಂಜಿ ಮಾಡ್ತೀನಿ ಅಂತಾರೆ ಹೇಳಿದ್ದು. ಅದು ಹೆಂಗೋ ನಾನಾಗೆ ಕೇಳಿದ್ದೆ, ಪವಿತ್ರ ಗಂಜಿ ಮಾಡ್ಕೊಳಮ್ಮ ಅಂದರೆ ಅದು ಹೆಂಗೋ ರಾಧಿಕಾನ ಒಪ್ಸಿದಾನ ಅಂತೆಲ್ಲ ಹೇಳ್ತಾನೆ. ನೀನಲ್ಲಮ್ಮ ಗಂಜಿ ಮಾಡ್ತೀನಿ ಅಂತ ನೀನಲ್ಲಮ್ಮ ಕುಣಿತಿದ್ದು ಅಂತ ಅವ್ರ ಮಂಗಳಾಗ ಹೇಳಿದ. ಹೌದಾ, ನಾನು ಹಂಗೆ ಹೇಳಿದ್ನ ಅಂತೆಲ್ಲ ಹೇಳಿ, ಇಲ್ಲ ಈ ಸ್ವಲ್ಪ ಆದರೂ ಮನಸ್ಸಾಕ್ಷಿ ಅನ್ನೋದು ಇರಬೇಕು ನಿಮಗೆಲ್ಲ ಅಂತೆಲ್ಲ ಪ್ರತಿಯೊಬ್ಬರಿಗೂ ಬೈದು ಬಿಡ್ತಾನೆ ಅಜ್ಜ. ಪ್ರತಿಯೊಬ್ಬರಿಗೂ ಬೈದು ಆ ಹುಡುಗಿ ಮೇಲೆ ಎಷ್ಟು ಆರೋಪ ಮಾಡ್ತೀರಾ ಅಂತೆಲ್ಲ. ಈಗ ಯಾರು ಡಿಸ್ಕಷನ್ ಮಾಡೋಂಗಿಲ್ಲ, ಇದು ಎಲ್ಲಿಗೆ ಮುಗೀತು, ಯಾರು ಏನು ಪವಿತ್ರ ಒಂದು ಮಾತು ಮಾತಾಡೋಂಗಿಲ್ಲ, ಸುಮ್ಮನೆ ಇರಬೇಕು ಅಂತೆಲ್ಲ ಹೇಳ್ತಾರೆ. ಆ ಒಡವೆ ಗಂಟು ನನ್ನ ಹತ್ರ ಕೊಡ್ರಿ, ಆ ಒಡವೆ ಗಂಟು ನನ್ನ ಹತ್ರನೇ ಇರಲಿ, ರಾಧಿಕಾ ಬರೋವರೆಗೂ ಯಾರು ಏನು ಮಾತಾಡೋಂಗಿಲ್ಲ. ರಾಧಿಕಾ ಬಂದಾದಮೇಲೆ ರಾಧಿಕಾ ಬಂದಾದಮೇಲೆ ಈ ಒಡವೆದು ಡಿಸೈಡ್ ಮಾಡೋಣ, ಗಂಟು ನನ್ನ ಹತ್ರ ಕೊಡಿ ಅಂತ. ಆದರೂ ನಮ್ರತ ಕೈಯಾಗೆ ಹಿಡ್ಕೊಂಡಿದ್ದ ನನ್ನ ಕೈಯಲ್ಲಿ ಕೊಡಬೇಕು ಅದು ಗಂಟು ಅಂತೆಲ್ಲ ಅಜ್ಜ ಹೇಳ್ತಾನೆ. ಆದರೆ ರಾಧಿಕಾ ಹಾಗೆ ಹಿಡ್ಕೊಂಡಿರ್ತಾಳೆ. ರಾಧಿಕಾ ಬರಲಿ, ನಮ್ರತ ಹಾಗೆ ಹಿಡ್ಕೊಂಡಿದ್ದ. ರಾಧಿಕಾ ಬಂದಮೇಲೆ ಎಲ್ಲ ಡಿಸೈಡ್ ಮಾಡೋಣ. ಇವಾಗ ಯಾರು ಏನು ಚರ್ಚೆ ಮಾಡಬಾರ್ದು, ಯಾರು ಚರ್ಚೆ ಮಾಡೋಂಗಿಲ್ಲ ಈ ವಿಷಯದ ಬಗ್ಗೆ. ಯಾರು ಒಂದು ಮಾತು ಕೂಡ ಏನು ತುಟಿ ಬಿಚ್ಚಂಗಿಲ್ಲ ಪವಿತ್ರಾಗೆ ಅಂತೆಲ್ಲ ಅಜ್ಜ ಹೇಳಿ ಅಜ್ಜ ಬೈತಾರೆ. ಅಜ್ಜ ಬೈದು ಆವಾಗ ಅಜ್ಜಿನೂ ಸುಮ್ಮನೆ ಇರ್ತಾಳೆ, ಅಜ್ಜಿನೂ ಏನು ಮಾತಾಡಲ್ಲ. ಎಲ್ಲರಿಗೂ ಮನಸ್ಸಾಕ್ಷಿ ಅನ್ನೋದು ಐತೆ, ಏನಿಲ್ಲ ಅಂತೆಲ್ಲ ಅಜ್ಜ ತಾ ಒಡವೆ ಅಂತ ಒಡವೆ ಇಸ್ಕೊಂಡು ಅಜ್ಜ ಅಲ್ಲಿಂದ ಹೋಗ್ಬಿಡ್ತಾನೆ. ಇಲ್ಲಿ ಯಾರು ಏನು ಪವಿತ್ರ ಯಾರು ಏನು ಅನ್ನೋಂಗಿಲ್ಲ, ಎಲ್ಲರೂ ನಡೀರಿ, ನಿಮ್ಮ ಕೆಲಸಗಳು ನೀವು ನೋಡ್ಕೊಳ್ಳಿ ನಡೀರಿ ಅಂತ ಅಜ್ಜ ಫಸ್ಟ್ ಹೋಗ್ತಾನೆ. ಆಮೇಲೆ ಅಜ್ಜಿನೂ ಹೋಗ್ತಾನೆ, ರಜತ್ ಹೋಗ್ತಾನೆ. ನಮ್ರತ ಅವರ ವಸ್ತಲ ಮತ್ತು ಅವರು ಎಲ್ಲರೂ ಒಬ್ಬೊಬ್ಬರು ಎಲ್ಲರೂ ರೂಮ್ ಖಾಲಿ ಮಾಡಿ ಹೋಗ್ಬಿಡ್ತಾರೆ. ಮತ್ತು ರೂಮ್ ಖಾಲಿ ಮಾಡಿ ಇಲ್ಲಿ ಹೊರಗಡೆ ಬಂದು ಮಂಗಳ ಅವ್ರ ಹಸ್ಬೆಂಡ್ ಪ್ರದೂಷ್ ಇವರೆಲ್ಲ ಇಲ್ಲಿ ಕೂತಿರ್ತಾರೆ. ಅದು ಬಂದು ವಿಕಾಸ್ ಬಂದು ಅಮ್ಮ ಅಂತಾನೆ. ಯಾವಾಗನಾಗಲಿ ದೊಡ್ಡಮ್ಮ ಅಂತ ಬಾಯಿ ತುಂಬ ಕರೀನಿ, ಇವತ್ತೇನು ಅಮ್ಮ ಅಂತ ಕರೀತೀಯಲ್ಲ. ಏನಿಲ್ಲ, ಅದು ಪವಿತ್ರ ಅತ್ತಿಗೆ ಹೇಳಿದ್ದಾರೆ. ಪವಿತ್ರ ಅತ್ತಿಗೆಯಲ್ಲಿ ಇದಕ್ಕೆ ಇಲ್ಲ, ದೇವಣ್ಣಗೆ ಪ್ರಾಬ್ಲಮ್ ಆಗಿದೆ. ದೇವ್ಗೆ ಪ್ರಾಬ್ಲಮ್ ಆದರೆ ಪವಿತ್ರಗೆ ಯಾಕೆ ಫೋನ್ ಮಾಡಬೇಕು ಅಂತೆಲ್ಲ. ಇಲ್ಲ, ಅತ್ತಿಗೆ ಏನಾದರೂ ಪ್ರಾಬ್ಲಮ್ ಆಗಿದೆ ಅಂತ ದೇವಣ್ಣಗೆ ಡೌಟ್ ಬಂದಿದೆ ಅಂತ. ಓಹೋ, ನಾವೇನಾದರೂ ಇಲ್ಲಿ ಪ್ರಾಬ್ಲಮ್ ಮಾಡಿದರೆ ಅಲ್ಲಿ ನಿಮ್ಮ ಅಣ್ಣಗೆ ಗೊತ್ತಾಗುತ್ತಾ ಇದೆಲ್ಲ ಅಂತೆಲ್ಲ ಕುಂಕುಮ ಮಾತಾಡ್ತಾರೆ. ಇಲ್ಲಿರೋದು ವಸ್ತಲನೂ ಸುಮ್ಮನೆ ಮತ್ತು ಪ್ರದೂಷ ಮಂಗಳ ಎಲ್ಲ ಕುಂಕುಮ ಮಾತಾಡ್ತಾನೆ ಇರ್ತಾರೆ. ಅದೇ ಟೈಮಿಗೆ ಇಲ್ಲಿ ಪವಿತ್ರ ಕಿಚನಿಂದ ಹೊರಗಡೆ ಬರ್ತಾರೆ. ಅತ್ತಿಗೆ ಅಂತೆಲ್ಲ ವಿಕಾಸ್ ಅಲ್ಲಿ ಹೋಗಿ ಅತ್ತಿಗೆ ಅಣ್ಣ ಫೋನ್ ಮಾಡಿದ್ರಂತೆ ನಿಮಗೆ ಅಂತೆಲ್ಲ ಅಳ್ತಿರ್ತಾರಲ್ಲ ಕಣ್ಣೀರು ಒರೆಸ್ಕೊಂತ. ಅತ್ತಿಗೆ ಅದು ಅಣ್ಣ ಫೋನ್ ಮಾಡಿದ್ರಂತೆ ನಿಮಗೆ ಅಂತೆಲ್ಲ ಹೇಳ್ತಾನೆ. ಹೌದಾ, ಸರಿ ಅಂತ ಕಣ್ಣಲ್ಲೇ ಅರ್ಥ ಮಾಡಿಕೊಂಡು ಹ್ಞೂ ಅಂತೆಲ್ಲ ಹೇಳ್ಬಿಡ್ತಾರೆ. ಸರಿ ಅಂತೆಲ್ಲ ಹೇಳಿ ಆಮೇಲೆ ಫೋನ್ ಮಾಡ್ತಾಳೋ ಏನೋ ಪವಿತ್ರ ಗೊತ್ತಿಲ್ಲ ನೆಕ್ಸ್ಟ್ ಎಪಿಸೋಡಲ್ಲಿ. ಬಟ್ ಇಲ್ಲಿ ಏನು ತೋರಿಸಿದಾರ ಅಂತಂದರೆ ನಮ್ರತ ಬಂದು ಪ್ರಮೋಟ್ ಮಾಡ್ತಾಳೆ, ಪವಿತ್ರನೇ ಮನೆ ಬಿಟ್ಟು ಹೋಗಬೇಕು, ಪವಿತ್ರನ ಕಾಲು ಕೀರ್ತಿ ಸರಿ ಇಲ್ಲ ಅಂತೆಲ್ಲ ಏನು ಪ್ರಮೋಟ್ ಮಾಡ್ತಾಳೆ. ಅದು ಯಾವ ರೀತಿ ಪ್ರಮೋಟ್ ಮಾಡ್ತಾಳೆ ಅಂದರೆ, ನಿನ್ನಿಂದ ಆಲ್ರೆಡಿ ತಿಲಕ್ಗೆ ಅಪಾಯ ಆಗಿದೆ, ಈಗ ನೆಕ್ಸ್ಟ್ ಸರದಿಯಲ್ಲಿರೋದು ನಮ್ಮ ದೇವು ಅಂತೆಲ್ಲ ಹೇಳಿ ನೀನು ಆದಷ್ಟು ಬೇಗ ನೀನು ದೇವಿಂದ ದೂರ ಹೋಗಬೇಕು, ನಿನ್ನೆರಳೆ ದೇವ್ರ ಜೀವಕ್ಕೆ ಅಪಾಯ ಅಂತೆಲ್ಲ ಪ್ರಮೋಟ್ ಮಾಡ್ತಾಳೆ. ಅಂದರೆ ಹೌದಾ, ನನ್ನಿಂದ ಯಾರಿಗೂ ತೊಂದರೆ ಆಗಬಾರ್ದು ಅಂತ ಪವಿತ್ರ ಆಳ್ಕೊತ ಕುಂತಿದ್ದ. ಪವಿತ್ರ ಆಳ್ತೆ ಇದು ನೆಕ್ಸ್ಟ್ ಎಪಿಸೋಡಲ್ಲಿ ದೇವ್ ಬಂದು ಏನು ಸಮಾಧಾನ ಮಾಡ್ತಾನೋ ಏನಿಲ್ಲ, ಅಥವಾ ದೇವ್ ಬರೋದಾಗೆ ಪವಿತ್ರ ಎಲ್ಲಿಂದ ಹೋಗಿರ್ತಾಳೋ ಏನೋ ನೆಕ್ಸ್ಟ್ ಎಪಿಸೋಡಲ್ಲಿ ಇಂಟ್ರೆಸ್ಟಿಂಗ್ ಆಗಿದೆ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಚೆನ್ನಾಗಿದೆ. ಪವಿತ್ರ ಮಾತ್ರ ಅಳ್ಕೊತ ಕುಂತಿರ್ತಾಳೆ. ನಾಳೆನ ದೇವಿನ ಯಾವಾಗ ಬರ್ತಾನೋ ಯಾವಾಗಿಲ್ಲ ಅದನ್ನು ತೋರಿಸಿಲ್ಲ.